ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣ, ಮತ್ತೊಂದು ಕಡೆ ಇಲ್ಲಿ ಡಿಕೆಶಿ ಅವರ ಬಣ. ಇಬ್ರು ಕೂಡ ಸದ್ಯಕ್ಕೆ ಒಂದಕ್ಕೊಂದು ಬಣದ ಮೇಲೆ ಕಣ್ಣಿಟ್ಟಿದ್ದಾರೆ. ಏನ್ ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ದೆಹಲಿಯಲ್ಲಿ ಹೋಗಿ ಯಾರ ಜೊತೆ ಭೇಟಿ ಮಾಡ್ತಿದ್ದಾರೆ, ಏನ್ ಚರ್ಚೆ ಮಾಡ್ತಿದ್ದಾರೆ, ಹೀಗೆ ಪವರ್ ಫೈಟ್ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಈಗ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಆಪ್ತರಿಂದ ದೆಹಲಿಯಲ್ಲಿ ಗೇಮ್ ಪ್ಲಾನ್ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ. ಕಳೆದ 3 ದಿನಗಳಿಂದ ದಿಲ್ಲಿಯಲ್ಲೇ ಸತೀಶ್ ಜಾರಕಿಹೊಳಿ ಠಿಕಾಣಿ ಹೂಡಿದ್ದಾರೆ. ಈಗ ಖರ್ಗೆ ಭೇಟಿಯಾಗಿರುವಂತಹ ಸತೀಶ್ ಅಂಡ್ ಎಚ್.ಸಿ. ಮಹದೇವಪ್ಪ ಸಿಎಂ ಬಣದ ತಂತ್ರದ ನಡುವೆ ಡಿಕೆ ಬ್ರದರ್ಸ್ ಕೂಲ್ ಆಗಿದ್ದಾರೆ. ಯಾವುದೇ ಟೆನ್ಷನ್ ಇಲ್ಲ, ರಿಲ್ಯಾಕ್ಸ್ ಆಗಿದ್ದಾರೆ ಡಿಕೆ ಬ್ರದರ್ಸ್ ಕೂಡ. ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ. ಹೀಗೆ ಒಂದು ಕಡೆ ಸಿಎಂ ಬಣ, ಮತ್ತೊಂದು ಕಡೆ ಡಿಸಿಎಂ ಬಣ. ಎರಡೂ ಬಣದಿಂದ ಅವ್ರೇನ್ ಮಾಡ್ತಿದ್ದಾರೆ ಅಂತ ಹೇಳಿ ಇವ್ರು ಕಣ್ಣಿಟ್ಟಿದ್ದಾರೆ, ಇವ್ರೇನ್ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರು ಕಣ್ಣಿಟ್ಟಿದ್ದಾರೆ. ಹೀಗೆ ದೆಹಲಿಯಲ್ಲಿ ಮೊದಲನೇದಾಗಿ ಡಿಕೆ ಬ್ರದರ್ಸ್ ಹೋಗಿ ಬಂದಿದ್ರು. ಅದಾದ ನಂತರ ಸಿದ್ದರಾಮಯ್ಯ ಆಪ್ತರು ಕೂಡ ದೆಹಲಿಯಲ್ಲಿ ಗೇಮ್ ಪ್ಲಾನ್ ಮಾಡ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆ. ಈಗಾಗಲೇ ಸಿದ್ದರಾಮಯ್ಯ ಅವರ ಆಪ್ತರು ಸತೀಶ್ ಜಾರಕಿಹೊಳಿ ಅವರು ಕೂಡ ಕಳೆದ 3 ದಿನಗಳಿಂದ ದೆಹಲಿಯಲ್ಲೇ ಇದ್ದಾರೆ. ಇಲ್ಲಿ ಡೆಲ್ಲಿಯಲ್ಲೇ ಠಿಕಾಣಿ ಹೂಡಿರುವಂತಹ ಸತೀಶ್ ಸದ್ಯಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿಕ್ಕೆ ಸರ್ಕಸ್ ಮಾಡ್ತಿದ್ದಾರೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷರನ್ನು ಕೂಡ ಭೇಟಿಯಾಗಿದ್ದಾರೆ ಎಚ್.ಸಿ. ಮಹದೇವಪ್ಪ ಮತ್ತೆ ಸತೀಶ್ ಜಾರಕಿಹೊಳಿ ಅವರು. ಸಿಎಂ ಬಣದ ತಂತ್ರದ ನಡುವೆ ಡಿಕೆ ಬ್ರದರ್ಸ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಸದ್ಯಕ್ಕೆ ಆರಾಮಾಗಿ ಕೂಲ್ ಆಗಿದ್ದಾರೆ, ಯಾವುದೇ ಟೆನ್ಷನ್ ಇಲ್ಲ. ಸದ್ಯಕ್ಕೆ ಕಾದ್ ನೋಡೋಣ ಅಂತಂದ್ರೆ ಈಗಾಗಲೇ ಹೈಕಮಾಂಡ್ ಇಂದ ಅವ್ರಿಗೆ ಒಂದು ಸೂಚನೆ ಸಿಕ್ಕಿದೆ. ಟೈಮ್ ಹತ್ರ ಬರ್ತಾ ಇದೆ, ಟೈಮ್ ಬಂದಾಗ ನಾವೇ ನಿಮ್ಗೆ ಕರೆಸ್ತೀವಿ, ಮಾತಾಡ್ತೀವಿ, ಸದ್ಯಕ್ಕೆ ಅವಸರ ಬೇಡ, ರಿಲ್ಯಾಕ್ಸ್ ಆಗಿರಿ, ಆರಾಮಾಗಿರಿ, ನಮಗೆ ಗೊತ್ತಿದೆ ಏನ್ ಮಾಡೋದು ಅಂತ ಹೇಳಿ, ಏನಕ್ಕೆ ಅಷ್ಟೊಂದು ಅವಸರ ಮಾಡ್ತೀರಾ ಅಂತ ಹೇಳಿ ಡಿಕೆಗೆ ಒಂದು ಸೂಚನೆ ಕೊಟ್ಟಿದ್ರು. ಹಾಗಾಗಿ ಈಗ ಸದ್ಯಕ್ಕೆ ಕೂಲ್ ಆಗಿದ್ದಾರೆ. ಇನ್ನು ಪಕ್ಷದಲ್ಲಿ ನಾಯಕತ್ವ ವಿಚಾರ ಪ್ರತಿದಿನ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೀವಿ. ಬೆಂಗಳೂರಿನಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಕೊಟ್ಟಿರುವಂತಹ ಹೇಳಿಕೆ ಇದು. ದಿಲ್ಲಿ ನಾಯಕರ ಎಲ್ಲಾ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ನಾನು ಖರ್ಗೆ ಅವರು ರಾಜ್ಯಕ್ಕೆ ಬಂದಾಗ ಭೇಟಿಯಾಗ್ತೀನಿ. ಸತೀಶ್ ಸೇರಿ ಎಲ್ಲರಿಗೂ ಕೂಡ ವರಿಷ್ಠರ ಭೇಟಿಯಾಗಲು ಅವಕಾಶ ಇದೆ. ಸಿದ್ದರಾಮಯ್ಯ ನಾಯಕತ್ವ, ಡಿಕೆಶಿ ಅವರ ಸಂಘಟನೆ ಕೂಡ ಇದೆ. ದಲಿತ ಸಿಎಂ ಕೂಗಿಗೆ ಹೈಕಮಾಂಡ್ ಉತ್ತರ ಕೊಡುತ್ತೆ. ಲಿಂಗಾಯತ ಸಮುದಾಯವೂ ಕೂಡ ಬೇಡಿಕೆ ಇಡಬಹುದು. ಹೀಗೆ ಎಂ.ಬಿ. ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ದಲಿತ ಸಿಎಂ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ ಎಂ.ಬಿ. ಪಾಟೀಲ್. ದಿಲ್ಲಿ ನಾಯಕತ್ವದ ವಿಚಾರದಲ್ಲಿ ಅವ್ರು ಬರಲಿ, ಆಮೇಲೆ ನಾವು ಕೂಡ ಹೋಗ್ತೀವಿ, ಎಲ್ಲರಿಗೂ ಕೂಡ ವರಿಷ್ಠರನ್ನ ಭೇಟಿ ಆಗ್ಲಿಕ್ಕೆ ಅವಕಾಶ ಇದೆ, ಹಾಗೇನು ಇಲ್ಲ ಅಂತ ಹೇಳಿ ಈಗ ಎಂ.ಬಿ. ಪಾಟೀಲ್ ಕೊಟ್ಟಿರುವಂತ ಹೇಳಿಕೆ. ಸಿದ್ದರಾಮಯ್ಯ ನಾಯಕತ್ವ, ಡಿಕೆಶಿ ಅವರ ಸಂಘಟನೆ ಕೂಡ ಇದೆ. ದಲಿತ ಸಿಎಂ ಕೂಗು ವಿಚಾರದಲ್ಲೂ ಕೂಡ ಈಗ ಎಂ.ಬಿ. ಪಾಟೀಲ್ ಸದ್ಯ ಹೈಕಮಾಂಡ್ ನಾಯಕರ ಮೇಲೆ ಎಲ್ಲವೂ ಕೂಡ ತಳ್ತಾ ಇದ್ದಾರೆ. ಹೈಕಮಾಂಡ್ ಹತ್ರನೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ದಲಿತ ಸಿಎಂ ವಿಚಾರ ಏನಕ್ಕೆ ಬಂತು ಇಲ್ಲಿ ಅಂತಂದ್ರೆ, ಸತೀಶ್ ಜಾರಕಿಹೊಳಿ ಮತ್ತೆ ಎಚ್.ಸಿ. ಮಹದೇವಪ್ಪ ಕೂಡ ಈಗ ಸದ್ಯಕ್ಕೆ ದೆಹಲಿಯಲ್ಲೇ ಇರುವಂತದ್ದು, ವರಿಷ್ಠರನ್ನ ಭೇಟಿ ಆಗ್ತಿದ್ದಾರೆ. ಇಬ್ರು ಕೂಡ ದಲಿತರು. ಹಾಗಾಗಿ ಈ ಪವರ್ ಫೈಟ್ ಮಧ್ಯೆ ಇಬ್ರು ಕೂಡ ದೆಹಲಿಗೆ ಹೋಗಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರಲ್ಲ, ಇದೇ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಎಂ.ಬಿ. ಪಾಟೀಲ್ ಈ ರೀತಿಯಾಗಿ ಹೇಳಿದ್ದಾರೆ. ಅದಕ್ಕೂ ಹೈಕಮಾಂಡ್ ನಾಯಕರಿದ್ದಾರೆ, ಅದು ಕೂಡ ಹೈಕಮಾಂಡ್ ಅವರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ.